ಶ್ರೀರಾಮಕೃಷ್ಣರು ಸಿಮೆಂಟು ಅಂಗಳದ ಮೂಲಕ ದಕ್ಷಿಣಾಭಿಮುಖವಾಗಿ ಕಾಳಿ ದೇವಾಲಯಕ್ಕೆ ಹೋಗುತ್ತಿದ್ದಾರೆ. ಕೆಲವು ಹೆಜ್ಜೆ ಹಾಕಿದ ನಂತರ 12 ಶಿವ ದೇವಾಲಯಗಳ ಕಡೆ ತಿರುಗಿ ಕೈ ಮುಗಿದರು. ಎಡಗಡೆಯಲ್ಲಿ ರಾಧಾಕಾಂತ ದೇವಾಲಯ. ಅಲ್ಲಿಗೆ ಹೋಗಿ ರಾಧಾಕಾಂತ ದರ್ಶನ ಮಾಡಿ ಅವನಿಗೆ ಪ್ರಣಾಮ ಮಾಡಿದರು. ಅಲ್ಲಿಂದ ಕಾಳಿ ದೇವಾಲಯಕ್ಕೆ ಬಂದು ತಾಯಿಗೆ ಪ್ರಣಾಮ ಮಾಡಿ ಆಸನದ ಮೇಲೆ ಕುಳಿತುಕೊಳ್ಳುತ್ತಿದ್ದಾರೆ. ಅನಂತರ ಭಗವತಿಯ ಪಾದಪದ್ಮಗಳಿಗೆ ಹೂವನ್ನು ಅರ್ಪಿಸಿದರು. ಈಗ ತಮ್ಮ ತಲೆಯ ಮೇಲೂ ಹೂವನ್ನು ಇಟ್ಟುಕೊಳ್ಳುತ್ತಿದ್ದಾರೆ. ಬಳಿಕ ಭವನಾಥನಿಗೆ ತಾಯಿಯ ಪ್ರಸಾದ ಈ ಎಳನೀರು ಮತ್ತು ಚರಣಾಮೃತ ತೆಗೆದುಕೊಂಡು ನನ್ನೊಡನೆ ಬಾ ಎಂದು ಹೇಳಿದರು. ಈಗ ಹಿಂದಿರುಗುತ್ತಿದ್ದಾರೆ. ಭವನಾಥ ಮತ್ತು ಮಾಸ್ಟರ್ ಅವರನ್ನು ಹಿಂಬಾಲಿಸುತ್ತಿದ್ದಾರೆ. ಪರಮಹಂಸರು ಈಗ ತಮ್ಮ ಕೊಠಡಿಗೆ ಹಿಂದಿರುಗಿದ್ದಾರೆ. ಬಳಿಕ ಅವರು ಹಾಜರಾನ ಮುಂದೆ ಬಂದು ಅವನಿಗೆ ಪ್ರಣಾಮ ಮಾಡಿದರು. ಹಾಜರ, ಏನು ನೀವು ಮಾಡುತ್ತಿರುವುದು ಎಂದು ಬೊಬ್ಬೆ ಹಾಕಲಾರಂಭಿಸಿದ. ಅದಕ್ಕೆ ಪರಮಹಂಸರು, ಇದೇನು ಅನ್ಯಾಯದ ಕೆಲಸವೇ, ನೀನೇ ಹೇಳು ಎನ್ನುತ್ತಿದ್ದಾರೆ. ಹಾಜರ ಅನೇಕ ವೇಳೆ ಪರಮಹಂಸರೊಡನೆ ಭಗವಂತ ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ, ಸಾಧನೆಯ ಮೂಲಕ ಸರ್ವರೂ ಬ್ರಹ್ಮಜ್ಞಾನ ಪಡೆಯಬಹುದು ಎಂದು ತರ್ಕ ಮಾಡುತ್ತಿದ್ದ. ಆತನಿಗೆ ತನ್ನ ಆಧ್ಯಾತ್ಮಿಕ ಉನ್ನತಿಯ ವಿಷಯವಾಗಿ ಸ್ವಲ್ಪ ಹೆಮ್ಮೆ ಇದ್ದಿತು. ಸಮಯ ಆಗಿದೆ. ನೈವೇದ್ಯಾನಂತರದ ಆರತಿ ಮುಗಿಯಿತು. ಅತಿಥಿ ಶಾಲೆಗೆ ಶಾಕ್ತರು, ವೈಷ್ಣವರು, ಭಿಕ್ಷುಕರಾದಿಯಾಗಿ ಎಲ್ಲರೂ ಹೋಗುತ್ತಿದ್ದಾರೆ. ಎಲ್ಲರಿಗೂ ದೇವಿಯ ಪ್ರಸಾದ, ರಾಧಾಕಾಂತರ ಪ್ರಸಾದ ದೊರೆಯುವ ಸಮಯ. ಪರಮಹಂಸರ ಭಕ್ತರಿಗೂ ಭಗವತಿಯ ಪ್ರಸಾದ ದೊರಕುವುದು. ಬ್ರಾಹ್ಮಣ ಪರಿಚಾರಕರೊಂದಿಗೆ ಪರಮಹಂಸರ ಭಕ್ತರೂ ಅತಿಥಿ ಶಾಲೆಯಲ್ಲಿ ಕುಳಿತು ಪ್ರಸಾದ ಸ್ವೀಕರಿಸಲು ಹೋಗುವರು. ಪರಮಹಂಸರು ಹೇಳಿದರು, ನೀವೆಲ್ಲರೂ ಅಲ್ಲಿಗೇ ಹೋಗಿ ಊಟ ಮಾಡಿ ಬನ್ನಿ ಎಂದು. ನರೇಂದ್ರನಿಗೆ, ನೀನು ಇಲ್ಲಿಯೇ ಊಟ ಮಾಡುವೆಯಾ? ಒಳ್ಳೆಯದು, ನಾನು ನರೇಂದ್ರ ಇಲ್ಲಿಯೇ ಊಟ ಮಾಡುತ್ತೇವೆ ಎಂದರು. ಭವನಾಥ, ಬಾಬುರಾಮ, ಮಾಸ್ಟರ್ ಮೊದಲಾದವರೆಲ್ಲ ಪ್ರಸಾದ ಸ್ವೀಕರಿಸಲು ಅತಿಥಿ ಶಾಲೆಗೆ ಹೋಗುತ್ತಿದ್ದಾರೆ. ಪ್ರಸಾದ ಸ್ವೀಕರಿಸಿದ ನಂತರ ಪರಮಹಂಸರು ಸ್ವಲ್ಪ ಹೊತ್ತು ಮಾತ್ರವೇ ವಿಶ್ರಮಿಸಿಕೊಂಡರು. ಭಕ್ತರು ವರಾಂಡದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಪರಮಹಂಸರು ಅಲ್ಲಿಗೆ ಬಂದು ಕುಳಿತು ಅವರೊಡನೆ ಆನಂದದಿಂದ ಮಾತುಕತೆಗಳನ್ನಾಡುತ್ತಿದ್ದಾರೆ. ಆಗ ಗಂಟೆ 2. ಎಲ್ಲರೂ ಈಶಾನ್ಯ ವರಾಂಡದಲ್ಲಿ ಕುಳಿತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಭವನಾಥನು ಬ್ರಹ್ಮಚಾರಿಯ ವೇಷ ಹಾಕಿಕೊಂಡ. ಆತನ ಮೈಮೇಲೆ ಕಾಷಾಯ ವಸ್ತ್ರ, ಕೈಯಲ್ಲಿ ಕಮಂಡಲು, ಮುಖದಲ್ಲಿ ನಸುನಗೆ. ಪರಮಹಂಸರು ಮತ್ತು ಭಕ್ತರೆಲ್ಲರೂ ನಗಲಾರಂಭಿಸಿದರು. ಶ್ರೀರಾಮಕೃಷ್ಣರು ನಗುತ್ತಾ, ಈತನ ಮಾನಸಿಕ ಪ್ರವೃತ್ತಿ ಈ ಕಡೆಗೆ ತಾನೆ, ಅದಕ್ಕಾಗಿ ಈ ವೇಷ. ನರೇಂದ್ರ, ಇವನು ಬ್ರಹ್ಮಚಾರಿ ವೇಷ ಹಾಕಿ ಬಂದಿದ್ದಾನೆ. ಸ್ವಲ್ಪ ತಾಳಿ, ನಾನು ವಾಮಾಚಾರಿ ವೇಷ ಹಾಕಿ ಬರುತ್ತೇನೆ. ಎಲ್ಲರೂ ನಗುತ್ತಾರೆ. ಹಾಜರ, ಆಗ ನೀನು ಪಂಚಮಕಾರ ಇವೇ ಮೊದಲಾದ ತಾಂತ್ರಿಕ ಕ್ರಿಯೆಗಳಲ್ಲಿ ತೊಡಗಬೇಕಾಗುತ್ತದೆ. ಪರಮಹಂಸರು ವಾಮಾಚಾರದ ಒಂದು ಮಾತನ್ನೂ ಆಡಲಿಲ್ಲ. ಆ ಮಾತುಕತೆ ಮುಂದುವರಿಯಲು ಬಿಟ್ಟುಕೊಡಲಿಲ್ಲ. ಸ್ವಲ್ಪ ಹಾಸ್ಯ ಮಾಡಿ ಅದನ್ನು ಕೊನೆಗಾಣಿಸಿದರು. ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಪ್ರೇಮೋನ್ಮತ್ತರಾಗಿ ನರ್ತಿಸಲು ಆರಂಭಿಸಿದ್ದಾರೆ. ಹಾಡುತ್ತಿದ್ದಾರೆ. ಏನಾದರೂ ನೀನು ನನ್ನ ವಂಚಿಸಲಾರೆ ಇನ್ನು ಮುಂದೆ, ನಿನ್ನರುಣ ಪಾದ ಪದ್ಮಗಳ ನಾನಿಂದು ಕಂಡೆ, ನಿತ್ಯ ಮಾಯೆಗೊಳಗಾದರೇನಂತೆ ನಿನ್ನ ಅಭಯ ಪದಕಮಲಗಳ ಎಂದರಿತ ಮೇಲೆ, ಸಂಸಾರ ಕೂಪದೆಡೆ ಎಳೆದೊಯ್ದು ಬಂಧನಕ್ಕೆ ಒಳಗಾಗೆ ನಿನ್ನು ಮೇಲೆ, ಸುಖ ದುಃಖ ಸಮ ಎಂದು ಅರಿತುದಾಯಿತು ಇನ್ನು ಬಯಕೆಗಳ ಬೆಂಕಿಯನ್ನು ಮರುಕೊಳಿಸೆನು, ಕಾಂಚನದ ಬಯಕೆ ಮೋಹದ ಮೂಲ ಎಂದರಿತಾಯ್ತು, ತಿರುಕನಂತದಕ್ಕಾಗಿ ಹಾರೈಸೆನು, ರಾಮಪ್ರಸಾದನಿದೋ ಆಡುತಿಹ ನಿಂತು, ಹಾಲು ಕುಡಿದವ ನಾನು ಮಜ್ಜಿಗೆಯೊಳಿನ್ನೇನು, ಹೀನವನು ನಾನು ನಾ ಬಯಸೆನೆಂದು. ಪರಮಹಂಸರು ಹೇಳುತ್ತಿದ್ದಾರೆ. ಆಹಾ,
ರಾಜನಾರಾಯಣನ ಚಂಡಿ ಮೇಲಿನ ಹಾಡುಗಾರಿಕೆ ಎಷ್ಟು ಸುಶ್ರಾವ್ಯ ಮಧುರ. ಆತ ಈ ರೀತಿಯಾಗಿ ನರ್ತಿಸುತ್ತಾ ಹಾಡುತ್ತಿದ್ದಾನೆ. ಕಾಮಾರ ಪುಕುರಿನ ನಕುರ ಆಚಾರ್ಯನ ಹಾಡುಗಾರಿಕೆಯನ್ನು ಕಿವಿಯಿಂದ ಕೇಳಬೇಕು. ಆತನದು ಎಂಥ ಮನೋಹರ ನೃತ್ಯ, ಎಂಥ ಇಂಪಾದ ಹಾಡುಗಾರಿಕೆ. ಪಂಚವಟಿಗೆ ಒಬ್ಬ ಸಾಧು ಬಂದಿದ್ದಾನೆ. ಬಹಳ ಕೋಪಿಷ್ಠ. ಸಿಕ್ಕಿದವರನ್ನೆಲ್ಲ ಬೈಯುವುದೇ ಮತ್ತು ಶಾಪ ಕೊಡುವುದೇ ಕೆಲಸ. ಆತ ಮರದ ಪಾದರಕ್ಷೆ ತೊಟ್ಟುಕೊಂಡು ಕೊಠಡಿಗೆ ಬಂದಿದ್ದಾನೆ. ಆತ ಹೇಳಿದ, ಏನು ಇಲ್ಲಿ ಬೆಂಕಿ ಸಿಕ್ಕುವುದೇ ಎಂದು. ಪರಮಹಂಸರು ಸಾಧುವಿಗೆ ಕೈ ಮುಗಿಯುತ್ತಿದ್ದಾರೆ. ಬಳಿಕ ಕೈಕಟ್ಟಿ ನಿಂತಿದ್ದಾರೆ. ಆ ಸಾಧು ಕೊಠಡಿಯಿಂದ ಹೊರಕ್ಕೆ ಹೋಗುವವರೆಗೆ ಕೈಕಟ್ಟಿ ನಿಂತಿದ್ದರು. ಆ ಸಾಧು ಕೊಠಡಿಯಿಂದ ಹೊರಕ್ಕೆ ಹೊರಟು ಹೋದ ಮೇಲೆ ಭಾವನಾಥ ನಗುತ್ತಾ ಹೇಳುತ್ತಿದ್ದಾನೆ, ನಿಮಗೆ ಆ ಸಾಧುವಿನ ಮೇಲೆ ಎಷ್ಟೊಂದು ಭಕ್ತಿ. ಪರಮಹಂಸರು ನಗುತ್ತಾ, ಆತ ತಮೋಗುಣಿ ನಾರಾಯಣ. ಯಾರಲ್ಲಿ ತಮೋಗುಣ ಪ್ರಧಾನವಾಗಿದೆಯೋ ಅವರನ್ನು ಈ ರೀತಿ ಪ್ರಸನ್ನರಾಗಿ ಮಾಡಬೇಕು. ಏನೇ ಆದರೂ ಆತ ಒಬ್ಬ ಸಾಧು. ಭಕ್ತರೆಲ್ಲ ಕೂಡಿ ಗೋಲೋಕಧಾಮದ ಆಟ ಆಡುತ್ತಿದ್ದಾರೆ. ಹಾಜರ ಕೂಡ ಆಡುತ್ತಿದ್ದಾನೆ. ಪರಮಹಂಸರು ಹತ್ತಿರ ನಿಂತು ನೋಡುತ್ತಿದ್ದಾರೆ. ಮೊದಲು ಮಾಸ್ಟರಿನ ಮತ್ತು ಕಿಶೋರಿಯ ಕಾಯಿಗಳು ಹಣ್ಣಾದವು. ಪರಮಹಂಸರು ಅವರಿಬ್ಬರಿಗೂ ನಮಸ್ಕಾರ ಮಾಡಿದರು. ಹೇಳಿದರು, ನೀವು ಸಹೋದರರಿಬ್ಬರೂ ಧನ್ಯರು ಎಂದು. ಮಾಸ್ಟರನ್ನು ಒಂದು ಕಡೆ ಕರೆದು ಮತ್ತೆ ಆಡಬೇಡ ಎಂದರು. ಪರಮಹಂಸರು ಮತ್ತೆ ಆಟವನ್ನು ನೋಡುತ್ತಿದ್ದಾರೆ. ಹಾಜರಾನ ಕಾಯಿ ನೇರವಾಗಿ ನರಕಕ್ಕೆ ನುಗ್ಗಿತು. ಪರಮಹಂಸರು ಹೇಳುತ್ತಿದ್ದಾರೆ, ಹಾಜರನಿಗೆ ಏನಾಯಿತು? ಮತ್ತೆ ಆತನ ಕಾಯಿ ಮತ್ತೆ ನರಕಕ್ಕೆ ಹೋಗಿ ಬಿದ್ದಿತು. ಇದನ್ನು ನೋಡಿ ಎಲ್ಲರೂ ಗೊಳ್ಳೆಂದು ನಗುತ್ತಿದ್ದಾರೆ. ಲಾಟುವಿನ ಕಾಯಿ ಸಂಸಾರದ ಮನೆಯಿಂದ ಹೊರಟು ನೇರವಾಗಿ ಸಚ್ಚಿತ್ ಮುಕ್ತಿಯನ್ನು ಪಡೆಯಿತು. ಲಾಟು ಆಕಾಶಕ್ಕೂ ಭೂಮಿಗೂ ನೆಗೆಯುತ್ತಿದ್ದಾನೆ. ಅದನ್ನು ನೋಡಿದ ಪರಮಹಂಸರು ಹೇಳುತ್ತಿದ್ದಾರೆ, ನೋಡಿ ನೀವು ಲಾಟುವಿನ ಆಹ್ಲಾದವನ್ನು. ಅದು ದೊರೆಯದೇ ಇದ್ದರೆ ಆತನ ಮನಸ್ಸಿಗೆ ಬಹಳ ವ್ಯಥೆಯಾಗಿ ಬಿಡುತ್ತಿತ್ತು. ಏಕಾಂತದಲ್ಲಿ ಭಕ್ತರಿಗೆ ಇಂದಿನ ಆಟದ ಫಲದಲ್ಲಿ ಅರ್ಥವಿದೆ. ಹಾಜರಾನಿಗೆ ಅಷ್ಟೊಂದು ಅಹಂಕಾರ, ಇದರಲ್ಲಿಯೂ ತಾನು ಗೆದ್ದು ಬಿಡುತ್ತೇನೆ ಎಂದು ಇದ್ದ. ಭಗವಂತನದು ಅಂಥ ನಿಯಮ. ಆತ ಸಾಧು ಸತ್ಪುರುಷರನ್ನು ಎಂದಿಗೂ ಮತ್ತು ಎಲ್ಲಿಯೂ ಅಪಮಾನಕ್ಕೆ ಈಡು ಮಾಡೋದಿಲ್ಲ. ಅವರಿಗೆ ಎಲ್ಲೆಲ್ಲಿಯೂ ಜಯವೇ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ. ನರೇಂದ್ರ, ಭವನಾಥ, ಬಾಬುರಾಮ, ಮಾಸ್ಟರ್ ನೆಲದ ಮೇಲೆ ಕುಳಿತಿದ್ದಾರೆ. ಘೋಷಪಾರಾದವರ ಮತ್ತು ಪಂಚನಾಮಿಗಳ ವಿಷಯವಾಗಿ ನರೇಂದ್ರ ಮಾತು ಎತ್ತಿದ. ಪರಮಹಂಸರು ಅವರನ್ನು ವರ್ಣಿಸುತ್ತಾ ಅವರನ್ನು ಟೀಕಿಸುತ್ತಿದ್ದಾರೆ. ಹೇಳುತ್ತಿದ್ದಾರೆ, ಸರಿಯಾದ ಸಾಧನೆ ಅವರ ಕೈಯಲ್ಲಿ ಹರಿಯದು. ಧರ್ಮದ ಹೆಸರಿನಲ್ಲಿ ಇಂದ್ರಿಯ ರಾಜ್ಯದಲ್ಲಿ ವ್ಯವಹರಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು ನರೇಂದ್ರನಿಗೆ, ನೀನು ಇಂಥ ವಿಷಯಗಳಿಗೆ ಮನಸ್ಸು ಕೊಡಬೇಡ. ಭೈರವ, ಭೈರವಿ ಇವರದೂ ಇದೇ ರೀತಿ. ನಾನು ಕಾಶಿಗೆ ಹೋಗಿದ್ದಾಗ ಒಂದು ದಿನ ನನ್ನನ್ನು ಭೈರವ ಮಂಡಲಿಗೆ ಕರೆದುಕೊಂಡು ಹೋಗಿದ್ದರು. ಒಬ್ಬೊಬ್ಬ ಭೈರವನಿಗೆ ಒಬ್ಬೊಬ್ಬ ಭೈರವಿ. ನನಗೆ ಕಾರಣ ಕುಡಿಯಲು ಹೇಳಿದರು. ಕಾರಣವನ್ನು ತಂದ ಭೈರವಿಗೆ ನಾನು ಹೇಳಿದೆ, ತಾಯಿ, ನಾನು ಕಾರಣವನ್ನು ಕೈಯಿಂದ ಮುಟ್ಟಲೂ ಆರೆ ಎಂದು. ಆಗ ಅವರೆಲ್ಲರೂ ಕುಡಿಯಲಾರಂಭಿಸಿದರು. ನಾನು ಯೋಚಿಸಿದೆ, ಬಹುಶಃ ಕುಡಿದ ನಂತರ ಧ್ಯಾನ ಮಾಡಬಹುದೆಂದು. ಅವರು ಹಾಗೇನೂ ಮಾಡಲಿಲ್ಲ. ನರ್ತಿಸಲು ಆರಂಭಿಸಿದರು. ಹತ್ತಿರವೇ ಇದ್ದ ಗಂಗೆಗೆ ಬಿದ್ದು ಬಿಡಬಹುದೋ ಏನೋ ಎಂಬ ಭಯ ನನಗಾಯಿತು. ಅವರು ಸೇರಿದ್ದುದು ಗಂಗೆಯ ದಡದಲ್ಲಿಯೇ. ಪತಿ ಪತ್ನಿಯರು ಭೈರವ ಭೈರವಿಗಳಾದರೆ ಅದು ಬಹಳ ಮಾನನೀಯವಾದುದೇ. ನರೇಂದ್ರಾದಿ ಭಕ್ತರಿಗೆ ಇದು ಗೊತ್ತೇ ನಿಮಗೆ? ನನ್ನದು ಮಾತೃಭಾವ. ಮಾತೃಭಾವ ಪರಮಶುದ್ಧ ಭಾವ. ಇದರಲ್ಲಿ ಯಾವ ವಿಪತ್ತೂ ಇಲ್ಲ. ಭಗಿನಿ ಭಾವ ಇದು ಕೆಟ್ಟದ್ದೇನಲ್ಲ. ಸ್ತ್ರೀ ಭಾವ, ವೀರಭಾವ
ಬಹಳ ಕಠಿಣ. ತಾರಕನ ತಂದೆ ಈ ಭಾವ ಹಿಡಿದು ಸಾಧನೆ ಮಾಡುತ್ತಿದ್ದ. ಬಹಳ ಕಠಿಣ. ಇದರಲ್ಲಿ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು ಸ್ವಲ್ಪ ಪ್ರಯಾಸವೇ. ಭಗವಂತನನ್ನು ಮುಟ್ಟಲು ಅನೇಕ ಮಾರ್ಗಗಳಿವೆ. ಮತಗಳಿದ್ದಂತೆ ಪಥಗಳು. ಇಲ್ಲಿ ಕಾಡಿ ದೇವಾಲಯಕ್ಕೆ ಬರಲು ಅನೇಕ ಮಾರ್ಗಗಳು ಇರುವಂತೆ. ಆದರೆ ಕೆಲವು ಮಾರ್ಗ ನಿರ್ಮಲವಾಗಿವೆ, ಕೆಲವು ಕೊಳಕಾಗಿವೆ. ನಿರ್ಮಲ ಮಾರ್ಗದಿಂದ ಹೋಗುವುದೇ ಮೇಲು. ಅನೇಕ ಮತ, ಅನೇಕ ಪಥ ನೋಡಿದ್ದೇನೆ. ಮತ್ತೆ ಅವುಗಳ ಕಡೆ ಮನಸ್ಸನ್ನು ಕೊಡಲು ನನಗೆ ಇಚ್ಛೆ ಆಗಲಿಲ್ಲ. ಅವೆಲ್ಲ ಪರಸ್ಪರ ವಾದ ವಿವಾದದಲ್ಲಿ ತೊಡಗುತ್ತವೆ. ಈಗ ಇಲ್ಲಿ ಬೇರೆ ಯಾರೂ ಇಲ್ಲ. ನೀವೆಲ್ಲರೂ ನನಗೆ ಸೇರಿದವರು. ನಿಮಗೆ ಇದನ್ನು ಹೇಳುತ್ತೇನೆ. ಕಟ್ಟ ಕಡೆಗೆ ನನಗೆ ಈ ಅನುಭವ ಆಗಿದೆ. ಆತ ಪೂರ್ಣ, ನಾನು ಅಂಶ. ಆತ ಪ್ರಭು, ನಾನು ಆತನ ದಾಸ. ಮತ್ತೆ ಒಮ್ಮೊಮ್ಮೆ ಅನುಭವಿಸಿದ್ದೇನೆ, ಆತನೇ ನಾನು, ನಾನೇ ಆತ. ಭಕ್ತರೆಲ್ಲ ಈ ಮಾತುಗಳನ್ನು ಏಕಾಗ್ರಚಿತ್ತದಿಂದ ಕೇಳುತ್ತಿದ್ದಾರೆ. ಭವನಾಥ ವಿನಯದಿಂದ. ಜನರೊಡನೆ ನನಗೆ ವೈಮನಸ್ಯವಿದ್ದರೆ ನನ್ನ ಮನಸ್ಸು ಕಿರಿಕಿರಿ ಅನ್ನುತ್ತದೆ. ಹಾಗಾಗುವುದಾದರೆ ಎಲ್ಲರನ್ನೂ ಪ್ರೀತಿಸಲಾಗುವುದಿಲ್ಲ. ಶ್ರೀರಾಮಕೃಷ್ಣರು. ಮೊದಲು ಒಮ್ಮೆ ಮಾತುಕತೆಯಾಡು. ಅವರೊಡನೆ ಸ್ನೇಹ ಬೆಳೆಸಲು ಪ್ರಯತ್ನ ಮಾಡು. ಏನೇ ಪ್ರಯತ್ನಪಟ್ಟರೂ ಸಾಧ್ಯವಾಗದೇ ಹೋದರೆ ಅನಂತರ ಅದರ ವಿಷಯವಾಗಿ ಕಿಂಚಿತ್ತೂ ವ್ಯಥಪಡಬೇಡ. ಭಗವಂತನಿಗೆ ಶರಣಾಗತನಾಗು. ಆತ್ಮಚಿಂತನೆ ಮಾಡು. ಆತನನ್ನು ಮರೆತು ಬೇರೆಯವರ ಚಿಂತನೆಯಿಂದ ಮನಸ್ಸನ್ನು ಕೆಡಿಸಿಕೊಳ್ಳುವುದು ಬೇಡ. ಭವನಾಥ. ಎಲ್ಲರನ್ನೂ ಪ್ರೀತಿಸಬೇಕು ಎಂದು ಯೇಸುಕ್ರಿಸ್ತ, ಚೈತನ್ಯ ಇವರೆಲ್ಲ ಹೇಳಿ ಹೋಗಿರುವರಲ್ಲ. ಶ್ರೀರಾಮಕೃಷ್ಣರು. ಭಗವಂತ ಸಕಲ ಭೂತಗಳಲ್ಲಿಯೂ ಇರುವುದರಿಂದ ಎಲ್ಲರನ್ನೂ ಪ್ರೀತಿಸಲೇಬೇಕು. ಆದರೂ ದುಷ್ಟರಿಗೆ ಸ್ವಲ್ಪ ದೂರದಿಂದಲೇ ನಮಸ್ಕಾರ ಹಾಕಿಬಿಡಬೇಕು. ಏನು? ಚೈತನ್ಯ ದೇವನೇ. ಆತನೂ ಕೂಡ ಅನ್ಯ ಸಂಪ್ರದಾಯದವರೊಡನೆ ವ್ಯವಹರಿಸುವಾಗ ತನ್ನ ಆಂತರಿಕ ಭಾವನೆಗಳನ್ನು ಒಂದು ನಿರೋಧದಲ್ಲಿ ಇಟ್ಟುಕೊಳ್ಳುತ್ತಿದ್ದ. ಶ್ರೀವಾಸನ ಮನೆಯಲ್ಲಿ ಆತನ ಅತ್ತೆಯ ಜುಟ್ಟನ್ನು ಹಿಡಿದು ಮನೆಯಿಂದ ಹೊರಕ್ಕೆ ದೂಡುವ ಕಾರ್ಯ ಆತನ ಮೂಲಕವಾಗಿ ನಡೆಯಿತು. ಭವನಾಥ. ಆಕೆಯನ್ನು ಹೊರಕ್ಕೆ ದೂಡಿದವ ಬೇರೆ ಯಾರೋ ಒಬ್ಬ. ಶ್ರೀರಾಮಕೃಷ್ಣರು. ಆತನ ಅನುಮತಿ ಇಲ್ಲದಿದ್ದರೆ ಆ ಕಾರ್ಯ ನಡೆಯುತ್ತಿತ್ತೇ? ಏನು ಮಾಡೋದು? ಪರರ ಹೃದಯವನ್ನು ಗೆಲ್ಲಲಾಗದೆ ಹೋದರೆ ಅದಕ್ಕಾಗಿ ಹಗಲು ಇರುಳು ಪ್ರಾಣ ಬಿಡಬೇಕೇ? ಯಾವ ಮನಸ್ಸನ್ನು ಭಗವಂತನಿಗೆ ಅರ್ಪಿಸಬೇಕೋ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಲ್ಲಿ ಬರಿದೇ ವ್ಯಯ ಮಾಡುವುದೇ? ತಾಯಿ, ನರೇಂದ್ರ, ರಾಖಾಲ, ಭವನಾಥ ನನಗೆ ಯಾರೂ ಬೇಕಾಗಿಲ್ಲ. ಕೇವಲ ನೀನೊಬ್ಬಳೇ ಬೇಕು. ಮಾನವ ಜೀವಿಯಿಂದ ನನಗಾಗಬೇಕಾಗಿರುವುದೇನು ಎಂದು ನಾನು ಹೇಳುತ್ತೇನೆ. ಆನಂದಮಯಿಯಾದ ಶ್ರೀಚಂಡಿ ಬಂದಾಗ ನನ್ನ ಮನೆಗೆ, ಎನಿತೊಂದು ಮಂತ್ರಗಳು ನನ್ನ ಕಿವಿಗೆ, ಎನಿತೆನಿತು ಯೋಗಿಗಳು ಎನಿತು ಸನ್ಯಾಸಿಗಳು ಬಹರಿಲ್ಲಿಗೆ. ಆತನ ಸಾಕ್ಷಾತ್ಕಾರ ದೊರೆತರೆ ಉಳಿದುವೆಲ್ಲ ತಾವಾಗಿಯೇ ದೊರೆಯುತ್ತವೆ. ರೂಪಾಯಿ ಮಣ್ಣೆ, ಮಣ್ಣೆ ರೂಪಾಯಿ, ಚಿನ್ನ ಮಣ್ಣೆ, ಮಣ್ಣೆ ಚಿನ್ನ ಹೀಗೆಂದು ಹೇಳಿ ಅವನ್ನು ತ್ಯಜಿಸಿಬಿಟ್ಟೆ. ಗಂಗಾ ನದಿಗೆ ಬಿಸಾಡಿಬಿಟ್ಟೆ. ಆಗ ಭಯವಾಯಿತು. ಒಂದು ಪಕ್ಷ ಭಗವತಿ ಲಕ್ಷ್ಮಿ ಕೋಪಿಸಿಕೊಂಡು ಬಿಟ್ಟರೆ ಎಂದು ಆಕೆಯ ಐಶ್ವರ್ಯವನ್ನು ತಿರಸ್ಕರಿಸಿಬಿಟ್ಟೆ. ನನ್ನ ಗ್ರಾಸಕ್ಕೆ ಆಕೆ ಸೊನ್ನೆ ಹಾಕಿಬಿಟ್ಟರೆ ಎಂದು ಆಗ ಪ್ರಾರ್ಥನೆ ಮಾಡಿದೆ. ಹೇ ತಾಯೇ, ನೀನೊಬ್ಬಳು ವಿನಾ, ನೀನೊಬ್ಬಳು ಬೇಕೇ ವಿನಾ ಬೇರೆ ಏನೂ ಬೇಕಾಗಿಲ್ಲ ಎಂದು. ಆಕೆಯೊಬ್ಬಳು ದೊರೆತರೆ ಉಳಿದುವೆಲ್ಲ ಸ್ವಾಭಾವಿಕವಾಗಿಯೇ ದೊರೆಯುತ್ತದೆ ಎಂಬುದು ನನಗೆ ಗೊತ್ತಿದೆ. ಭವನಾಥ ನಗುತ್ತಾ ನಗುತ್ತಾ, ಇದು ವ್ಯಾಪಾರಿಯ ಬುದ್ಧಿ. ಪರಮಹಂಸರು ನಗುತ್ತಾ, ಹೌದು, ಇದು ಸ್ವಲ್ಪ ಅದಕ್ಕೆ ಸೇರಿದುದೇ. ಒಮ್ಮೆ ಭಗವಂತ ಪ್ರಸನ್ನನಾಗಿ ಒಬ್ಬನಿಗೆ ಹೇಳಿದ, ನಿನ್ನ ತಪಸ್ಯ ನೋಡಿ ನನಗೆ ಬಹಳ ಆನಂದವಾಗಿದೆ. ನೀನು ಒಂದು ವರ ಬೇಡಿಕೋ ಎಂದು. ಸಾಧಕ ಹೇಳಿದ, ಹೇ ಪ್ರಭು, ಹಾಗಾದರೆ ನನಗೆ ಈ ವರ ಕೊಡು. ನಾನು ನನ್ನ ಮೊಮ್ಮಕ್ಕಳೊಂದಿಗೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವ ಹಾಗೆ ಅನುಗ್ರಹಿಸು ಎಂದು. ಒಂದು ವರದಿಂದಲೇ
ಆತನಿಗೆ ಬೇಕಾದುದೆಲ್ಲವೂ ದೊರೆತು ಬಿಟ್ಟಿತು. ಐಶ್ವರ್ಯ ದೊರೆಯಿತು, ಮಕ್ಕಳು ದೊರೆತವು, ಮೊಮ್ಮಕ್ಕಳೂ ದೊರೆತವು. ಎಲ್ಲರೂ ನಗುತ್ತಿದ್ದಾರೆ. ಭಕ್ತರು ಕೊಠಡಿಯಲ್ಲಿ ಕುಳಿತಿದ್ದಾರೆ. ಹಾಜರ ವರಾಂಡದಲ್ಲಿ ಕುಳಿತಿದ್ದಾನೆ. ಪರಮಹಂಸರು ಭಕ್ತರಿಗೆ, ಹಾಜರಾನಿಗೆ ಏನು ಬೇಕು ಎಂಬುದು ನಿಮಗೆ ಗೊತ್ತೇನು? ಆತನಿಗೆ ಸ್ವಲ್ಪ ಹಣ ಬೇಕು. ಮನೆಯಲ್ಲಿ ಬಡತನ, ಸ್ವಲ್ಪ ಸಾಲ ಇದೆ. ಆತ ಜಪಧ್ಯಾನ ಮಾಡುತ್ತಿರುವುದು ಭಗವಂತ ಐಶ್ವರ್ಯ ಕೊಡುತ್ತಾನೆ ಅಂತ. ಒಬ್ಬ ಭಕ್ತ, ಏನು ಭಗವಂತನು ಭಕ್ತನ ಇಚ್ಛೆಯನ್ನು ಪೂರ್ಣ ಮಾಡಿಕೊಡಲಾರನೇ? ಶ್ರೀರಾಮಕೃಷ್ಣರು, ಆತನ ಇಚ್ಛೆ. ಆದರೆ ಭಕ್ತನು ಪ್ರೇಮೋನ್ಮತ್ತನಾಗದಿದ್ದರೆ ಆತನ ಹೊರೆಯನ್ನೆಲ್ಲ ಹೊತ್ತುಕೊಳ್ಳಲಲ್ಲ. ಚಿಕ್ಕ ಮಕ್ಕಳನ್ನು ಮಾತ್ರವೇ ಅವುಗಳ ಕೈ ಹಿಡಿದುಕೊಂಡು ಹೋಗಿ ಊಟಕ್ಕೆ ಕುಳ್ಳಿರಿಸುತ್ತಾರೆ. ದೊಡ್ಡವರ ವಿಷಯವಾಗಿ ಯಾರು ತಾನೇ ಹಾಗೆ ವರ್ತಿಸುತ್ತಾರೆ? ಭಕ್ತ ತನ್ನ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳಲಾರದಷ್ಟು ಭಗವತ್ ಚಿಂತನೆಯಲ್ಲಿ ತನ್ಮಯನಾಗಿ ಬಿಟ್ಟರೆ ಆಗ ಮಾತ್ರ ಭಗವಂತ ಆತನ ಇಡೀ ಹೊರೆಯನ್ನು ಹೊತ್ತುಕೊಳ್ಳುತ್ತಾನೆ. ಹಾಜರ ತನ್ನ ಮನೆಯ ಯೋಗಕ್ಷೇಮವನ್ನು ಕೇಳಿ ತಿಳಿದುಕೊಳ್ಳುವುದೇ ಇಲ್ಲ. ರಾಮಲಾಲನಿಗೆ ಹಾಜರಾನ ಮಗ ಹೇಳಿ ಕಳುಹಿಸಿದನಂತೆ, ನಮ್ಮ ತಂದೆಗೆ ಒಮ್ಮೆಗೆ ಇಲ್ಲಿಗೆ ಬಂದು ಹೋಗುವಂತೆ ಹೇಳು, ನಾವು ಅವರನ್ನು ಯಾವುದಕ್ಕೂ ಪೀಡಿಸುವುದಿಲ್ಲ ಎಂದು. ಇದನ್ನು ಕೇಳಿ ನನ್ನ ಕಣ್ಣಿನಲ್ಲಿ ನೀರು ಬಂದೇ ಬಿಟ್ಟಿತು. ಹಾಜರಾನ ತಾಯಿ ಕೂಡ ರಾಮಲಾಲನಿಗೆ ಹೇಳಿದನಂತೆ, ನೀನು ಪ್ರತಾಪನಿಗೆ ಒಮ್ಮೆ ಇಲ್ಲಿಗೆ ಬಂದು ಹೋಗುವಂತೆ ಹೇಳು. ನಿಮ್ಮ ಚಿಕ್ಕಪ್ಪ ಕೂಡ ಇಲ್ಲಿಗೆ ಹೋಗಿ ಬರುವಂತೆ ಆತನಿಗೆ ಹೇಳಬೇಕೆಂದು ನಾನು ಅವರನ್ನು ಪ್ರಾರ್ಥಿಸಿಕೊಂಡಿರುವುದನ್ನು ನೀನು ಅವರಿಗೆ ತಿಳಿಸು ಎಂದು ನಾನೂ ಆತನಿಗೆ ಹೇಳಿದೆ. ಆದರೆ ಅವನು ಕಿವಿಗೊಡಲಿಲ್ಲ. ಏನು, ಹೆತ್ತ ತಾಯಿ ಕಸಕಡ್ಡಿಯೇ? ಚೈತನ್ಯದೇವ ಎಷ್ಟೊಂದು ತನ್ನ ತಾಯಿಗೆ ಹೇಳಿ ಮಾಡಿ ಆಕೆಯಿಂದ ಸನ್ಯಾಸ ಸ್ವೀಕಾರಕ್ಕೆ ಅನುಮತಿ ಪಡೆದ. ಶಚಿ ಹೇಳಿದಳಂತೆ, ನಾನು ಕೇಶವ ಭಾರತಿಯನ್ನು ಕತ್ತರಿಸಿ ಹಾಕುತ್ತೇನೆ ಎಂದು. ಚೈತನ್ಯದೇವ ಬಹಳವಾಗಿ ಆಕೆಗೆ ಬುದ್ಧಿವಾದವನ್ನು ಇತ್ತ. ಹೇಳಿದ, ತಾಯೇ, ನೀನು ಅನುಮತಿಯನ್ನು ಕೊಡದಿದ್ದರೆ ನಾನು ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಆದರೆ ಸಂಸಾರಿಯಾಗಲು ನನ್ನನ್ನು ನೀನು ಒತ್ತಾಯ ಮಾಡಿದೆಯೋ ಈ ಶರೀರ ಮಾತ್ರ ಬದುಕಿರದು. ಒಂದು ಪಕ್ಷ ನೀನು ಅನುಮತಿ ಕೊಡುವುದೇ ಆದರೆ ಇಚ್ಛೆ ಬಂದಾಗಲೆಲ್ಲ ನೀನು ನನ್ನನ್ನು ನೋಡಬಹುದು. ನಾನು ಹತ್ತಿರವೇ ಇರಲು ಹೋಗುತ್ತೇನೆ, ಆಗಾಗ ಬಂದು ನೋಡಿ ಹೋಗುತ್ತೇನೆ ಎಂದು. ಆಗ ಮಾತ್ರವೇ ಶಚೀದೇವಿ ಅನುಮತಿ ಕೊಟ್ಟಳಂತೆ. ತಾಯಿ ಬದುಕಿದ್ದಷ್ಟು ದಿನ ನಾರದ ತಪಸ್ಸಿಗೆ ಹೋಗಲಾಗಲಿಲ್ಲ. ತಾಯಿಯ ಸೇವೆ ಮಾಡಿಕೊಂಡಿರಬೇಕಾಗಿತ್ತು. ತಾಯಿ ದೇಹತ್ಯಾಗವಾದ ಮೇಲೆಯೇ ಹರಿಯ ಸಾಕ್ಷಾತ್ಕಾರಕ್ಕಾಗಿ ಮನೆ ಬಿಟ್ಟು ಹೊರಟ. ಬೃಂದಾವನಕ್ಕೆ ಹೋಗಿ ಹಿಂದಿರುಗಿ ಬರಲು ಇಚ್ಛೆಯಾಗಲಿಲ್ಲ. ಅಲ್ಲಿ ಗಂಗಾಮಾಯಿಯೊಡನೆ ಇರಲು ಮಾತುಕತೆ ನಡೆಯಿತು. ಎಲ್ಲ ಚಾಚೂ ತಪ್ಪದೆ ವ್ಯವಸ್ಥೆಯಾಗಿ ಬಿಟ್ಟಿತು. ಈ ಕಡೆ ನನ್ನ ಹಾಸಿಗೆ, ಆ ಕಡೆ ಆಕೆಯ ಹಾಸಿಗೆ. ಕಲ್ಕತ್ತಕ್ಕೆ ಹಿಂದಿರುಗುವುದಿಲ್ಲ. ಬೆಸ್ತರ ಮನೆ ಅನ್ನ ಇನ್ನೆಷ್ಟು ದಿನ ತಿನ್ನೋದು ಎಂದು ಯೋಚಿಸಿದೆ. ಆಗ ಹೃದಯ ಹೇಳಿದ, ಇದೆಲ್ಲ ನಡೆಯದ ಕಾರ್ಯ, ಕಲ್ಕತ್ತಕ್ಕೆ ಹಿಂದಿರುಗಿ ಹೋಗೋಣ ಎಂದು. ನನ್ನನ್ನು ಆತ ಒಂದು ಕಡೆ ಎಳೆಯಲಾರಂಭಿಸಿದ. ಗಂಗಾಮಾಯಿ ಇನ್ನೊಂದು ಕಡೆ ಎಳೆಯಲಾರಂಭಿಸಿದಳು. ನನಗೆ ಅಲ್ಲೇ ಇರಬೇಕೆಂಬ ಇಚ್ಛೆ ಬಹಳ. ಅಂಥ ಸಂದಿಗ್ಧ ಸಮಯದಲ್ಲಿ ನನ್ನ ಹೆತ್ತ ತಾಯ ಜ್ಞಾಪಕ ಬಂದಿತು. ಒಡನೆಯೇ ನನ್ನ ಪ್ಲಾನು ಗೀನು ಎಲ್ಲ ಬದಲಾಯಿಸಿಬಿಟ್ಟಿತು. ತಾಯಿ ಮುದುಕಿಯಾಗಿದ್ದಳು. ಭಾವಿಸಿದೆ, ಹೆತ್ತ ತಾಯಿಯ ಚಿಂತೆ ತಲೆಗೆ ಹತ್ತಿಕೊಂಡಿತೆಂದರೆ ಈಶ್ವರ ದೂರ ಹೋಗಿಬಿಡುತ್ತಾನೆ. ಇಲ್ಲಿ ಇರುವುದಕ್ಕಿಂತ ಆಕೆಯೊಡನೆ ಹೋಗಿ ಇರುತ್ತೇನೆ. ಅಲ್ಲಿಗೆ ಹೋಗಿ ನಿಶ್ಚಿಂತೆಯಿಂದ ಭಗವಚ್ಚಿಂತನೆ ಮಾಡುತ್ತೇನೆ ಎಂದು ನರೇಂದ್ರನಿಗೆ. ನೀನು ಒಂದು ಸ್ವಲ್ಪ ಹಾಜರಾಣಿಗೆ ಹೇಳು ಅಂದು ನನಗೆ ಹೇಳಿದ. ಊರಿಗೆ ಹೋಗಿ 3 ದಿನ ಇದ್ದು ಬರುತ್ತೇನೆ ಎಂದು. ಮತ್ತೆ ನೋಡಿದರೆ ಎಂದಿನಂತೆಯೇ ಭಕ್ತರಿಗೆ. ಇಂದು ಘೋಷ್ಪಾರ ಇವರೇ ಮೊದಲಾದವರ ಮಾತುಕತೆ ಆಡಿ ವ್ಯರ್ಥವಾಗಿ ಕಾಲ ಕಳೆದೆವು. ಗೋವಿಂದ ಗೋವಿಂದ ಗೋವಿಂದ. ಈಗ ಸ್ವಲ್ಪ ಹರಿನಾಮ ನಡೆಯಲಿ. ಅಂಬಲಿ ತುಂಬೆ ಸೊಪ್ಪು ತಿಂದ ನಂತರ ಸ್ವಲ್ಪ ಮೃಷ್ಟಾನ್ನ ತಿನ್ನೋಣ.
ನರೇಂದ್ರ ಹಾಡಲಾರಂಭಿಸಿದ. ಏಕಪುರಾತನ ಪುರುಷ ನಿರಂಜನ ಪಾದದಿ ಚಿತ್ತವ ನಿಲ್ಲಿಸೋ, ಆದಿಸತ್ಯ ನಮ ಕಾರಣ ಕಾರಣ ಚರಾಚರದೊಡಗು ಪ್ರಾಣಮಯ, ನಿತ್ಯ ಅತೀಂದ್ರಿಯ ಚೈತನ್ಯ ರೂಪ ಹೃದಿಕಂದರದೊಳು ವಿರಾಜಿತ, ಜ್ಞಾನ ಪ್ರೇಮ ಪುಣ್ಯಾದಿಭೂಷಿತ ಪ್ರಶಾಂತ ಮೂರುತಿ ಅನಂತ ಗುಣಭೂತ, ಚಿರಕ್ಷಮಶೀಲ ಮಂಗಳದಾತ ಭವಸಾಗರದೊಡು ನಿಕಟ ಸಹಾಯ, ದೇವರೂಪನವ ಜ್ಯೋತಿರ್ಮಯನು ಸರ್ವಾಶ್ರಯ ಸಂತಾಪಹರ, ಪಾಪ ಪುಣ್ಯಗಳ ಪರಮನ್ಯಾಯವಾನ್ ದಯಾಸಿಂಧು ಮೇಣ್ ಕೃಪಾಮಯ, ಆತನ ಮಹಿಮೆಯ ನೆನೆವ ತೃಷಿತಮನ ಕರೆಯುವುದೊಲವಿನ ಕಂಬನಿಯ, ಅಂಥ ಶ್ರೀಮುಖವ ನೋಡಿ ನಲಿಯೋ ಮನ ನಿರಂತರವು ಎದೆ ಹಸಿದಿರಲಿ, ಧ್ಯಾನ ಪೂಜೆ ಪ್ರಾರ್ಥನೆಯ ರೂಪದಲ್ಲಿ ತಿರುಕನ ಓಲಿದು ಬಾಗಿಲಲ್ಲಿ. ನರೇಂದ್ರ ಮತ್ತೆ ಹಾಡುತ್ತಿದ್ದಾನೆ. ಉದಯಿಪನದೋ ಚಿದಾಕಾಶದಲ್ಲಿ ಪೂರ್ಣ ಇಂದು, ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು, ತಳತಳಿಸುವ ಚಂದ್ರಿಕೆಯಲ್ಲಿ ಭಕ್ತ ವೃಂದ ಗ್ರಹದಲ್ಲಿ, ಭಕ್ತರೊಡನೆ ಭಕ್ತ ಸಖನು ಲೀಲಾರಸ ಚಂಚಲ, ಅದೋ ನೋಡು ಸ್ವರ್ಗದೆದೆಯ ಸಿರಿಬಾಗಿಲೆ ತೆರೆದಿದೆ, ಆನಂದ ಲಹರಿ ಹರಿದಿದೆ, ತೀಡುತಿಹುದು ಉದಿತ ದಿನದ ಮಂದ ಮಧು ಸಮೀರನು, ಹಿರಿಯೊಲವಿನ ಗಂಧದಲ್ಲಿ ತೇಲಿಸಿಹನು ಜಗವನು, ಅದನು ಹೀರಿ ಯೋಗಿ ವೃಂದ ಕೊದಗಿತಾನಂದ, ಭವಜಲಧಿಯ ತೆರೆಯ ಮೇಲೆ ನವೋದಯದ ಪದ್ಮ, ಅರಳಿರಲದೆ ತಾಯಿಗಾಯ್ತು ಸಿಂಹಪೀಠ ಸದ್ಮ, ಝೇಂಕರಿಸಿದೆ ಬಂಡನುಂಡ ಭಕ್ತ ಭ್ರಮರ ವೃಂದ, ಪ್ರಸನ್ನವದನ ತೇಜದಲ್ಲಿ ಭುವನ ಮನಮ ಮೋಹಿಸಿಹುದು ತಾಯ ಮಧುರ ರೂಪ, ಪದತಲದೆಡೆ ದಲ 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 ನೃತ್ಯಶೀಲ ಭಕ್ತ ವೃಂದ, ನಿರುಪಮ ನೋಟ ಕಾಣಲವನು ನನ್ನ ಎದೆಗೆ ಶಾಂತಿ ಶಾಂತಿ ಶಾಂತಿ, ಚಿರ ಅನಂತ ಕಾಂತಿ, ಪ್ರೇಮದಾಸ ನೊರೆವ ನಿಮ್ಮ ಇಂಥ ತಾಯ ನುತಿಸಿರಣ್ಣ ಹಿರಿಯ ಕಿರಿಯರೆಲ್ಲ. ಪರಮಹಂಸರು ನರ್ತಿಸುತ್ತಿದ್ದಾರೆ. ಪ್ರದಕ್ಷಿಣೆ ಮಾಡುತ್ತಾ ನರ್ತಿಸುತ್ತಿದ್ದಾರೆ. ಎಲ್ಲರೂ ಕೂಡಿ ಅವರೊಡನೆ ನರ್ತಿಸುತ್ತಿದ್ದಾರೆ ಮತ್ತು ಹಾಡುತ್ತಿದ್ದಾರೆ. ಬಹಳ ಆನಂದ. ಎಲ್ಲರೂ ಕೂಡಿ ಹಾಡುತ್ತಿದ್ದುದು ಮುಗಿಯಿತು. ಪರಮಹಂಸರು ಮತ್ತೆ ಹಾಡಲು ಆರಂಭಿಸಿದ್ದಾರೆ. ಶಿವಸಂಗದೊಡಾನಂದದಿ ತಾಯಿ ಕುಣಿಯುತ್ತಿರುವಳು, ದಿವ್ಯ ಮಧುವ ಕುಡಿದು ಕೂಡ ಹೆಜ್ಜೆ ತಪ್ಪದಿರುವಳು. ಪರಮಹಂಸರಿಗೆ ಮಾಸ್ಟರ್ ಎಲ್ಲರೊಡನೆಯೂ ಕೂಡಿ ಹಾಡುತ್ತಿದ್ದುದನ್ನು ನೋಡಿ ಬಹಳ ಆನಂದ. ಅವರು ನಗುತ್ತಾ ಮಣಿಗೆ ಹೇಳುತ್ತಿದ್ದಾರೆ, ಒಂದು ಮೃದಂಗವಿದ್ದಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು, ಇನ್ನೂ ಕಳೆ ಕಟ್ಟುತ್ತಿತ್ತು. ಅದು ತಕ್ 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 ಧಿನ, ದಾಕ್ 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 ಧಿನ ಎಂದು ಶಬ್ದ ಮಾಡುತ್ತಿತ್ತು. ಕೀರ್ತನೆ ಮುಗಿಯುವುದರೊಳಗೆ ಸಂಜೆಯಾಯಿತು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.